ನಮಸ್ಕಾರ. ಬನ್ನಿ, ಇಂದು ನಾವು ಸಾವಿರಾರು ವರ್ಷಗಳ ಹಿಂದೆ ಪ್ರಯಾಣಿಸೋಣ. ಪ್ರಾಚೀನ ಚೀನಾದ ಕಥೆ ಅಂದ್ರೆ ಒಂದು ಶಕ್ತಿಶಾಲಿ ಸಾಮ್ರಾಜ್ಯ ಹೇಗೆ ಹುಟ್ಕೊಂತು ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ಎಲ್ಲಾ ದೊಡ್ಡ ನಾಗರಿಕತೆಗಳು ಇದ್ದು ನದಿ ತೀರಗಳಲ್ಲೇ ಅಲ್ವಾ? ಚೀನಾ ಕೂಡ ಇದಕ್ಕೆ ಹೊರತಲ್ಲ. ಆದ್ರೆ ಇಲ್ಲೊಂದು ವಿಚಿತ್ರ ತಿರುವಿದೆ. ಯಾವ್ದೋ ಒಂದು ನಾಗರಿಕತೆಯ ಜೀವನಾಡಿಯಾಗಿತ್ತು ಅದೇ ನದಿಗೆ ಚೀನಾದ ದುಃಖ ಅಂತ ಯಾಕೆ ಕರೀತಾರೆ? ಇದು ಹೇಗೆ ಸಾಧ್ಯ? ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಒಂದು ನದಿಯ ಕಥೆ ಕೇಳಬೇಕು. ಅದು ಈ ನಾಗರಿಕತೆಗೆ ಜೀವವೂ ಹೌದು, ಶಾಪವೂ ಹೌದು. ಆ ನದಿಯೇ ಹುವಾಂಗ್ ಹೋ ನದಿ. ಒಂದು ಕಡೆ ನೋಡಿದ್ರೆ ಇದು ಕೃಷಿಗೆ ಜೀವಜಲ, ಫಸಲಿಗೆ ಆಧಾರ. ಆದ್ರೆ ಇನ್ನೊಂದ್ ಕಡೆ ಅದರ ಅನಿರೀಕ್ಷಿತ ಪ್ರವಾಹಗಳು ಜನರ ಜೀವನವನ್ನೇ ಅಕ್ಷರಶಃ ನುಂಗಿ ಹಾಕ್ತಿದ್ವು. ಯಾವಾಗ ನದಿ ತನ್ನ ದಾರಿಯನ್ನೇ ಬದಲಾಯಿಸುತ್ತಿತ್ತೋ ಆಗ ಮನೆಗಳು, ಹೊಲ ಗದ್ದೆಗಳು, ಅಷ್ಟೇ ಯಾಕೆ ಹಳ್ಳಿಗಳೇ ನಾಶವಾಗಿ ಹೋಗ್ತಿದ್ವು. ಇದೇ ಕಾರಣಕ್ಕೆ ಅದು ಜೀವ ಕೊಟ್ಟ ನದಿಯೂ ಹೌದು, ಚೀನಾದ ದುಃಖವೂ ಹೌದು. ಹಾಗಿದ್ರೆ ಇಂತಹ ಒಂದು ಕಠಿಣ ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ಬದುಕೋದು ಹೇಗೆ? ಪ್ರವಾಹಗಳನ್ನ ನಿಯಂತ್ರಿಸೋದು ಹೇಗೆ? ಇದಕ್ಕಾಗಿಯೇ ಒಂದು ಬಲಿಷ್ಠ ನಾಯಕತ್ವದ ಅವಶ್ಯಕತೆ ಇತ್ತು. ಅದಿದೆ ಚೀನಾದಲ್ಲಿ ಮೊದಲ ರಾಜವಂಶಗಳು ಹುಟ್ಕೊಳ್ಳೋ ಕಾರಣವಾಯಿತು. ನಮಗೆ ಸಿಕ್ಕಿರುವ ಪುರಾತತ್ವ ಆಧಾರಗಳ ಪ್ರಕಾರ ಮೊದಲು ಅಧಿಕಾರಕ್ಕೆ ಬಂದಿದ್ದು ಶಾಂಗ್ ರಾಜವಂಶ. ಅವರು ಒಂದು ಅತ್ಯುತ್ತಮ ಸಂಸ್ಕೃತಿಯನ್ನೇ ಕಟ್ಟಿದ್ರು. ಹಲವು ಶತಮಾನಗಳ ನಂತರ ಚೌ ರಾಜವಂಶದವರು ಬಂದು ಅವರನ್ನ ಸೋಲಿಸಿದ್ರು. ಆದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ. ಚೌ ರಾಜರು ಶಾಂಗ್ ಸಂಸ್ಕೃತಿಯನ್ನ ನಾಶ ಮಾಡ್ಲಿಲ್ಲ, ಬದಲಿಗೆ ಅದರ ಒಳ್ಳೆಯ ಅಂಶಗಳನ್ನ ಉಳಿಸ್ಕೊಂಡು ಮುಂದುವರಿಸಿಕೊಂಡು ಹೋದ್ರು. ಸೊ ಈ ರಾಜವಂಶಗಳು ಅಂದ್ರ ಬರೀ ರಾಜರು, ಯುದ್ಧಗಳು, ಅರಮನೆಗಳ ಕಥೆ ಮಾತ್ರ ಅಲ್ಲ. ಅವರು ಆಳ್ವಿಕೆ ಮಾಡ್ತಿದ್ದ ಸಮಾಜ ಹೇಗಿತ್ತು? ಅದೊಂದು ತುಂಬಾನೇ ಕಟ್ಟುನಿಟ್ಟಾದ ವ್ಯವಸ್ಥೆ. ಬನ್ನಿ ನೋಡೋಣ ಅದು ಹೇಗಿತ್ತು ಅಂತ. ಚೀನಾದ ಸಮಾಜವನ್ನ ಒಂದು ಪಿರಮಿಡ್ ತರ ಕಲ್ಪಿಸ್ಕೊಳ್ಬಹುದು. ಪಿರಮಿಡ್ ನ ತುತ್ತ ತುದಿಯಲ್ಲಿ ಇದ್ದಿದ್ದು ರಾಜ, ಅವರ ಕೆಳಗೆ ಅಧಿಕಾರಿಗಳು, ಅದಾದ ನಂತರ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು, ಇನ್ನು ಜನಸಂಖ್ಯೆಯ ಬಹುದೊಡ್ಡ ಭಾಗ ಅಂದ್ರೆ ರೈತರು, ಮತ್ತು ಎಲ್ಲಕ್ಕಿಂತ ಕೆಳಗಿನ ಸ್ತರದಲ್ಲಿ ಯುದ್ಧದಲ್ಲಿ ಸಿಕ್ಕಿಬಿದ್ದ ಕೈದಿಗಳನ್ನ ಗುಲಾಮರನ್ನಾಗಿ ಇಟ್ಕೊಳ್ಳಲಾಗ್ತಿತ್ತು. ಈ ಇಡೀ ವ್ಯವಸ್ಥೆ ನಿಂತಿದ್ದೇ ಒಂದು ರೀತಿಯ ಗಿವ್ ಅಂಡ್ ಟೇಕ್ ಪಾಲಿಸಿ ಮೇಲೆ. ರಾಜ ಅಧಿಕಾರಿಗಳಿಗೆ ಭೂಮಿಯನ್ನ ಕೊಡ್ತಿದ್ದ, ಪ್ರತಿಯಾಗಿ ಆ ಅಧಿಕಾರಿಗಳು ಯುದ್ಧದ ಸಮಯದಲ್ಲಿ ರಾಜನಿಗೆ ಸೈನ್ಯದ ಬೆಂಬಲ ಕೊಡಲಾಗಿತ್ತು. ಇದು ರಾಜನ ಅಧಿಕಾರವನ್ನ ಭದ್ರವಾಗಿಡಲು ಮಾಡಿಕೊಂಡಿದ್ದ ಒಂದು ಜಾಣ್ಮೆಯ ವ್ಯವಸ್ಥೆ. ಸರಿ, ಈಗ ನಾವು ಪ್ರಾಚೀನ ಚೀನಾದ ಬಗ್ಗೆ ಮಾತಾಡುವಾಗ ಪ್ರತಿಯೊಬ್ಬರಿಗೂ ನೆನಪಾಗುವ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ಒಂದು ನಿರ್ಮಾಣದ ಬಗ್ಗೆ ತಿಳಿಯೋಣ. ಚೀನಾದ ಮಹಾಗೋಡೆ ಒಂದೇ ದಿನ ಒಂದೇ ರಾಜನಿಂದ ಕಟ್ಟಿದ್ದಲ್ಲ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಮೊದಲೆಲ್ಲ ಚಿಕ್ಕ ಪುಟ್ಟ ರಾಜ್ಯಗಳು ತಮ್ಮ ತಮ್ಮ ರಕ್ಷಣೆಗಾಗಿ ಸಣ್ಣ ಸಣ್ಣ ಗೋಡೆಗಳನ್ನ ಕಟ್ಟಿದ್ವು. ಆಮೇಲೆ ಬಂದ ಚಕ್ರವರ್ತಿ ಕಿನ್ ಶಿ ಹುವಾಂಗ್ ಈ ಎಲ್ಲಾ ಬೇರೆ ಬೇರೆ ಗೋಡೆಗಳನ್ನ ಒಂದಕ್ಕೊಂದು ಜೋಡಿಸಿ ಒಂದು ಮಹಾ ಗೋಡೆಯನ್ನಾಗಿ ಮಾಡಿ ಅಂತ ಆದೇಶ ಕೊಟ್ಟ. ಕೊನೆಗೆ ಈ ಗೋಡೆಯ ಒಟ್ಟು ಉದ್ದ ಎಷ್ಟಾಯ್ತು ಗೊತ್ತಾ? ಬರೋಬ್ಬರಿ 5,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು. ಅದರ ಅಗಾಧತೆಯನ್ನ ಒಮ್ಮೆ ಕಲ್ಪಿಸ್ಕೊಳ್ಳಿ. ನಿಜವಾಗಲೂ ಇದು ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದು. ಎಷ್ಟೊಂದು ದೊಡ್ಡ ಗೋಡೆಯನ್ನು ಕಟ್ಟೋದ್ರ ಹಿಂದಿನ ಉದ್ದೇಶವಾದ್ರೂ ಏನು? ಸಿಂಪಲ್. ಉತ್ತರ ದಿಕ್ಕಿನಿಂದ ಸದಾ ಆಗ್ತಿದ್ದ ದಾಳಿಗಳಿಂದ ತಮ್ಮ ಸಾಮ್ರಾಜ್ಯವನ್ನ ರಕ್ಷಿಸಿಕೊಳ್ಳೋದು. ಇದೊಂದು ರೀತಿಯಲ್ಲಿ ಬೃಹತ್ ರಕ್ಷಣಾ ಕವಚದಂತೆ ಕೆಲಸ ಮಾಡ್ತು. ಈ ಗೋಡೆಯ ನಿರ್ಮಾಣ ಅಂದ್ರೆ 1-2 ವರ್ಷಗಳಲ್ಲಿ ಮುಗಿಯೋ ಕೆಲಸ ಆಗಿರ್ಲಿಲ್ಲ. ನಂಬೋಕೆ ಕಷ್ಟ, ಆದ್ರೆ ಇದರ ನಿರ್ಮಾಣ ಶುರುವಾಗಿದ್ದು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಮತ್ತು ಅದು ಮುಗಿತು ಕ್ರಿಸ್ತಶಕ 16ನೇ ಶತಮಾನದಲ್ಲಿ. ಅಂದ್ರೆ ಒಂದು ತಲೆಮಾರಲ್ಲ, ಹಲವಾರು ತಲೆಮಾರುಗಳು ಈ ಗೋಡೆಯ ನಿರ್ಮಾಣ ಮತ್ತು ದುರಸ್ತಿ ಕೆಲಸದಲ್ಲಿ ತೊಡಕೊಂಡಿದ್ವು. ಮಹಾಗೋಡೆಯಂತಹ ಒಂದು ಬೃಹತ್ ನಿರ್ಮಾಣ ಮಾಡಬೇಕು ಅಂದ್ರೆ ಆ ಸಮಾಜ ತಾಂತ್ರಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬಾನೇ ಮುಂದುವರೆದಿರ್ಬೇಕು ಅಲ್ವಾ? ಹಾಗಿದ್ರೆ ಅವರ ಬೇರೆ ಪ್ರಮುಖ ಸಾಧನೆಗಳು ಏನೇನಿದ್ವು ನೋಡೋಣ ಬನ್ನಿ.
ಪ್ರಾಚೀನ ಚೀನಿಯರ ಪ್ರತಿಭೆ ಬರೀ ಕಟ್ಟಡ ನಿರ್ಮಾಣಕ್ಕೆ ಸೀಮಿತವಾಗಿರಲಿಲ್ಲ. ಉದಾಹರಣೆಗೆ ಇಡೀ ಜಗತ್ತಿಗೆ ರೇಷ್ಮೆಯ ರಹಸ್ಯವನ್ನ ಪರಿಚಯಿಸಿದ್ದು ಅವರೇ. ಅಷ್ಟೇ ಅಲ್ಲ, ಅತ್ಯುತ್ತಮ ಪಿಂಗಾಣಿ ಪಾತ್ರಗಳು, ವ್ಯವಸ್ಥಿತ ನೀರಾವರಿ ಮತ್ತು ತಮ್ಮದೇ ಆದ ವಿಶಿಷ್ಟ ಬರವಣಿಗೆಯ ಶೈಲಿ, ಇವೆಲ್ಲವೂ ಅವರ ಮುಂದುವರೆದ ನಾಗರಿಕತೆಗೆ ಸಾಕ್ಷಿಯಾಗಿ ನಿಲ್ತವೆ. ದೊಡ್ಡ ಗೋಡೆ ಕಟ್ಟಿದ್ದು ಸರಿ, ಆದ್ರೆ ಸಾಮ್ರಾಜ್ಯವನ್ನ ರಕ್ಷಿಸೋಕೆ ಬರೀ ಗೋಡೆಗಳು ಸಾಕಾಗಲ್ಲ ಅಲ್ವಾ? ಒಂದು ಬಲಿಷ್ಠ ಸೈನ್ಯ ಕೂಡ ಬೇಕೇ ಬೇಕು. ಕಂಚಿನಿಂದ ಮಾಡಿದ ಆಯುಧಗಳು, ಲೋಹದ ರಕ್ಷಾ ಕವಚಗಳನ್ನ ಬಳಸಿ ಅವರು ಯುದ್ಧ ಮಾಡ್ತಿದ್ರು. ಇದರಿಂದಾಗಿ ಅಂದಿನ ಸಮಾಜದಲ್ಲಿ ಸೈನಿಕರಿಗೆ ಒಂದು ಉನ್ನತ ಸ್ಥಾನಮಾನ ಕೂಡ ಇತ್ತು. ಇನ್ನು ಅವರ ಜ್ಞಾನ ಪರಂಪರೆಯನ್ನ ನೋಡೋದಾದ್ರೆ ಅದು ಶುರುವಾಗಿದ್ದು ಚಿತ್ರಲಿಪಿಯಿಂದ. ಮೊದಲು ರೇಷ್ಮೆ ಬಟ್ಟೆ, ಬಿದಿರಿನ ಚೂರುಗಳ ಮೇಲೆ ಬರೀತಿದ್ರು. ಸಮಯ ಕಳೆದಂತೆ ಈ ಬರವಣಿಗೆ ಕೇವಲ ಸರಳ ಚಿತ್ರಗಳಾಗಿ ಉಳಿಯಲಿಲ್ಲ, ಬದಲಿಗೆ ಸಂಕೀರ್ಣವಾದ ಆಲೋಚನೆಗಳನ್ನ ವ್ಯಕ್ತಪಡಿಸುವ ಒಂದು ಶಕ್ತಿಯುತ ಲಿಪಿಯಾಗಿ ಬೆಳೆಯಿತು. ಹಾಗಿದ್ರೆ ಅವರ ನಂಬಿಕೆಗಳು ಹೇಗಿದ್ವು? ಅವರ ಆಧ್ಯಾತ್ಮಿಕ ಜೀವನದ ಕೇಂದ್ರ ಬಿಂದುವೇ ಪೂರ್ವಜರ ಆರಾಧನೆ. ಅಂದ್ರೆ ಸತ್ತೋದವರ ಆತ್ಮಕ್ಕೆ ವಿಶೇಷ ಶಕ್ತಿಗಳು ಬರುತ್ತವೆ ಮತ್ತು ಆ ಆತ್ಮಗಳು ಬದುಕಿರುವವರ ಜೀವನದ ಮೇಲೆ ಪ್ರಭಾವ ಬೀರಬಲ್ಲವು ಅಂತ ಅವರು ಗಾಢವಾಗಿ ನಂಬಿದ್ರು. ಈ ನಂಬಿಕೆಗೆ ಸ್ಪಷ್ಟವಾದ ಸಾಕ್ಷಿ ಸಿಗೋದೇ ಅವರ ಸಮಾಧಿ ಮಾಡುವ ಪದ್ಧತಿಗಳಲ್ಲಿ. ಅವರು ಮೃತದೇಹದ ಜೊತೆಗೆ ಅವರಿಗೆ ಇಷ್ಟವಾಗಿದ್ದ ವಸ್ತುಗಳನ್ನ, ಅಂದ್ರೆ ಪಿಂಗಾಣಿ ಪಾತ್ರೆಗಳು, ಪ್ರಾಣಿಗಳು, ಹೀಗೆ ಹಲವು ವಸ್ತುಗಳನ್ನ ಸಮಾಧಿಯಲ್ಲಿಡ್ತಿದ್ರು. ಯಾಕಂದ್ರೆ ಮರಣದ ನಂತರದ ಜೀವನದಲ್ಲಿ ಆ ವಸ್ತುಗಳು ಅವರಿಗೆ ಉಪಯೋಗಕ್ಕೆ ಬರ್ತವೆ, ಅವರ ಜೀವನ ಸುಖವಾಗಿರುತ್ತೆ ಅನ್ನೋದು ಅವರ ಭಾವನೆಯಾಗಿತ್ತು. ಸೊ ಒಂದು ಅನಿರೀಕ್ಷಿತ ನದಿಯ ದಡದಲ್ಲಿ ಹುಟ್ಟಿ ಬಲಿಷ್ಠ ರಾಜವಂಶಗಳನ್ನ ಕಟ್ಟಿ ಇಡೀ ಜಗತ್ತೇ ಬೆರಗಾಗುವ ಮಹಾಗೋಡೆಯನ್ನ ನಿರ್ಮಿಸಿ ರೇಷ್ಮೆಯಂತಹ ಅದ್ಭುತಗಳನ್ನ ಕಂಡುಹಿಡಿದ ಪ್ರಾಚೀನ ಚೀನಾದ ಕಥೆ ಇದು. ಹಾಗಿದ್ರೆ ಕೊನೆಯದಾಗಿ ಯೋಚಿಸಬೇಕಾದ ಪ್ರಶ್ನೆ ಏನು ಅಂದ್ರೆ, ಒಂದು ನಾಗರಿಕತೆಯ ನಿಜವಾದ ಪರಂಪರೆಯನ್ನ ಯಾವುದು ನಿರ್ಧರಿಸುತ್ತೆ? ಅವರ ಬೃಹತ್ ಕಟ್ಟಡಗಳ, ಅವರ ತಂತ್ರಜ್ಞಾನದ ಆವಿಷ್ಕಾರಗಳ, ಅಥವಾ ಅವರ ಆಳವಾದ ನಂಬಿಕೆಗಳ? ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. 8, 9 ಹಾಗೂ 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಹೈಪ್ ಬಟನ್ ಒತ್ತಿ. ಧನ್ಯವಾದಗಳು.